ಸಂತೃಪ್ತಿಯಾಗಿ ಪೂಜೆ ಮಾಡ್ಬೋದು. ಕಮಲಮ್ಮ ಊರಿಗೆ ಬಂದಿರೋ ಕಾಣುತ್ತೆ ರೀ. ಕಮಲಮ್ಮ ಕಮಲಮ್ಮವ್ರೆ ನಿಮ್ಮನ್ನೇ. ಓ ಸುಧಾಬಾ, ಏನ್ರಿ ಸಮಾಚಾರ? ಏನ್ರಿ ಕಾಫಿ ಆಯ್ತೇನ್ರಿ? ಯಾವ ಕಾಫಿ ಕುಡಿಯೋದ್ರಿ? ಕೆಲ್ಸದೊಳ್ ಬೇರೆ ಬಂದಿಲ್ಲ. ಬೆಳಗ್ಗೆಯಿಂದ ನಾನು ಕಸ ಗುಡಿಸ್ತಾ ಇದ್ದೀನಿ. ನೀವಾಗ್ಲೇ ನೋಡಿ ಸ್ನಾನ ಮಾಡಿ ದೇವ್ರ ಪೂಜೆ ರೆಡಿ ಮಾಡ್ತಾ ಇದ್ದೀರಾ. ನಾನ್ ನೋಡಿ ಇನ್ನು ನನ್ ಕಸ ಗುಡ್ಸೋದೇ ಮುಗ್ದಿಲ್ಲ. ಏನ್ ಮಾಡೋದು ಹೇಳಿ? ಇನ್ನು ಕೆಲಸದೊಳ್ ಬಂದಿಲ್ವೇನು? ಕೆಲ್ಸದೊಳೆಲ್ರಿ ಬರ್ತಾಳೆ? ನಾನೇ ಅದಕ್ಕೆ ಕೆಲಸ ಮಾಡ್ಕೊತಾ ಇದ್ದೀನಿ. ಏನ್ ಮಾಡೋದು ಹೇಳಿ? ಅಲ್ಲ ಕಣ್ರಿ, ಅದ್ಯಾಕ್ರಿ ಹಾಗಂತೀರ? ಇಬ್ಬಿಬ್ರು ಸೊಸೆಗಿದ್ದಾರೆ, ಒಬ್ಬೊಬ್ರು ಒಂದೊಂದ್ ಕೈ ಹಾಕಿದ್ರೆ ಒಂದ್ ನಿಮಿಷದಲ್ಲಿ ಕೆಲಸ ಮುಗಿಯುತ್ತೆ. ಇದ್ಯಾಕ್ರಿ ಸುಧಾಬಾಯಿ, ನಮ್ಮನೆ ವಿಷಯ ನಿಮ್ಗೆ ಗೊತ್ತಿಲ್ವಾ? ಇಬ್ರು ಸೊಸೆರು ಇಬ್ರು ಓದಿ MNC ಕೆಲಸ ಮಾಡ್ತಾರೆ. ಬೆಳಗ್ಗೆ ಕ್ಯಾಬ್ ಹತ್ಕೊಂಡು ಹೋದ್ರೆ ಸರಿ ರಾತ್ರಿ 9 ಗಂಟೆಗೆ ಮನೆಗೆ ಬರ್ತಾರೆ. ಸಾಧ್ಯ ಅವ್ರು ನಾ ಮಾಡ್ಕೊಡ್ತಿದ್ರೆ ಸಾಕಾಗಿದೆ. ಇನ್ನು ನನ್ನ ಗಂಡು ಮಕ್ಕಳು ಹೆಂಡತಿರಿಂದ ಓಡೋಗ್ತಾರೆ. ಯಾರು ಮಾಡ್ತಾರೆ ಹೇಳಿ? ನಮ್ ಕೆಲ್ಸಗಳ ಕತೆ ನಿಮ್ಗೆ ಗೊತ್ತೇ ಇದೆ. ಡೈರಿನಲ್ಲಿ ಅಪಾಯಿಂಟ್ಮೆಂಟ್ ಬಗ್ಗೆ ಬರ್ದಿಟ್ಕೋಬೇಕು. ಏನ್ ಮಾಡೋದು ಹೇಳಿ? ಅಲ್ಲ ಕಣ್ರಿ, ಕೆಲಸದೋಳು ಅದ್ಯಾಕೆ ಹಾಗೆ ಮಾಡ್ಬಿಟ್ಲು? ಏನ್ ಮಾಡ್ತೀರಾ ಹೇಳಿ? ಎಲ್ಲ ಅಪಾಯಿಂಟ್ಮೆಂಟ್ ಬಗ್ಗೆ ಬರ್ದಿಟ್ಕೋಬೇಕು ಅವಳ ಹತ್ರ. ಆ ತರ ಕೆಲ್ಸದೋಳು ನಂಗೆ ಸಿಕ್ಕಿರೋಳು ಮಿಟಿದ್ಲಾಡಿ. ಅದ್ಯಾಕ್ರಿ ಕೆಲಸದೋಳು ಅಪಾಯಿಂಟ್ಮೆಂಟು ಅಂತ ಹಾಗೆಲ್ಲ ಮಾತಾಡ್ತೀರಾ? ಅದೇನೋ ಅಂತಾರಲ್ಲ, ದೀಪಿಕಾ ಪಡ್ಕೊಣೆ ಡೇಟ್ ಸಿಕ್ಲಿಲ್ಲ ಅಂತ ಸಿನಿಮಾನೇ ಮಾಡ್ಲಿಲ್ವಂತೆ. ಹಾಗಾಯ್ತು ನಿಮ್ಮನೆ ಕೆಲಸದೋಳು. ಆ ದೀಪಿಕಾ ಪಡ್ಕೊನೆಗೆ ಕದ್ದಿನ ಕೈಗೆ 1 ಕೋಟಿ 2 ಕೋಟಿ ಜಾಸ್ತಿ ಕೊಡ್ತೀವಿ ಅಂದ್ರೆ ಡೇಟ್ ಬದಲಾಯಿಸ್ಕೊತಾಳೆ. ನಮ್ ಕೆಲ್ಸದೋಳು ಆ ತರ ನಮ್ ಮಿಟಿದ್ಲಾಡಿ. ಹೋಗ್ಲಿ ಬಿಡಿ, ನಮ್ ವಿಷಯ ಅದಕ್ಕೆ. ಏನ್ ಸಮಾಚಾರ? ಏನು ಇಲ್ಲಪ್ಪ, ನಮ್ಮನೆ ಕಷ್ಟ ಕಾರ್ಪಣ್ಯ ತಾಪತ್ರಯದ ಮನೆ, ಬೇರೆಯವ್ರ ಮನೆ ಸಮಾಚಾರ ತಿಳ್ಕೊಳ್ಳೋದೇ ಹೌದು ರೀ. ಏನೇನ್ ನಡೀತಿದೆ ಯಾರ್ಯಾರ ಮನೇಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೌದು ರೀ. ಅಲ್ಲ ಕಣ್ರಿ, ಆ ಊರಿನಲ್ಲಿ ಹೊಸ ಮನೆ ಕಟ್ಟಿದಾಳಲ್ಲ, ಅದ್ಯಾಕ್ರಿ ಅವಳು ಹಾಗಾಡ್ತಾಳೆ? ಯಾರು ಮನೇನೇ ಕಟ್ಟಿಲ್ಲ, ನಾನೊಬ್ಳೆ ಕಟ್ಟಿರೋದು ಅಂತ ಆಡ್ತಾಳೆ. ಕಟ್ಟಿರೋ ಹೆಣ್ಚಂದ್ರ ಮನೆನ ಒಳ್ಳೆ ಅರಮನೆ ತರ ಆಡ್ತಾಳೆ. ನೀವು ನೋಡಿ, 2 ಬಂಗ್ಲೆ 2 ಮನೆ ಕಟ್ಟಿದ್ರು. ನಿಮ್ಗೆ ಏನಾದ್ರು ಒಂಚೂರು ಏನಾದ್ರು ಜಂಬ ಇದೆಯಾ? ಒಂಚೂರು ತೋರ್ಸ್ಕೊತೀರಾ? ದಿನಕ್ಕೆ 10 ಸಲ 2 ಮನೆ ಕಟ್ಟಿದಿರಿ 2 ಮನೆ ಕಟ್ಟಿದಿರಿ ಅಂತ ಹೇಳೋದ್ ಬಿಟ್ರೆ ಇನ್ನೇನಾದ್ರು ಹೇಳ್ತೀರಾ ನೀವು? ಹೋಗ್ಲಿ ಬಿಡಿ, ನಮ್ಗೆ ಬೇರೆ ಅದ ಕಣ್ರಿ. ಕಮಲಮ್ಮನವ್ರೆ, ನಿಮ್ ಮನೆ ಮಾಡಿ ಮೇಲಿದಾಳಲ್ಲ, ಅದ್ಯಾಕ್ರಿ ಅವಳೊಳ್ಳೆ ಸಿಂಗ್ಲಿ ಕಾಡ್ದಂಗ ಆಡ್ತಾಳೆ. ಒಂದ್ ಮಾತಿಲ್ಲ, ಒಂದ್ ಕತೆ ಇಲ್ಲ. ನಿಮ್ ಮನೆ ಮಾಡಿ ಮೇಲಿದಾಳಲ್ಲ, ಅದಕ್ಕೆ ನಿಮ್ಮನ್ ಕೇಳಿದ್ದು. ಇತ್ತೆ ಹೋದ್ರೆ ನನ್ಗೆ ಯಾಕ್ರಿ ಅವಳ ಸಮಾಚಾರ? ನೋಡ್ರಿ, ಬಾಡಿಗೆಗೆ ಅಂತ ಕೊಟ್ಟಿದೀವಿ. ಸರಿ ರಾತ್ರಿ ಬರ್ತಾರೆ. ಬಂದು ಬಾಗಿಲು ಹಚ್ಕೊಂಡು ಗೂಬೆಗಳ ತರ ಕೂತಿರ್ತಾರೆ. ಏನಾರು ಒಂದ್ ಮಾತು ಕೇಳಿದ್ವಾ, ಬೀದಿ ಎಲ್ಲ ಕಿತ್ತೋಗೋಂಗೆ ಗೇಟ್ ಹತ್ರ ಬಂದು ಅರ್ಚ್ಕೋತಾರೆ. ಇನ್ನೂ ಏನಾದ್ರು ಜಾಸ್ತಿ ಕೇಳಿದ್ರೆ ಅದ್ಯಾಕೆ ಬಿಟ್ಟು ಬಿದ್ದಿದೀವಾ, ಬಾಡಿಗೆ ಬಿಸಾಕಲ್ವಾ ಅಂತೆಲ್ಲ ಮಾತಾಡ್ತಾರೆ. ಏನೋ ನಮ್ಮನೆ ಬಾಡಿಗೆಗಿದ್ದಾರೆ ಅಂತ ಅಂದ್ಬಿಟ್ಟು ಅನ್ಭವಿಸ್ಬೇಕು. ಆದ್ರೆ ಯಾವ್ದೇನಾರಾಗ್ಲಿ ರೀ, ಬಾಡಿಗೆ ಮಾತ್ರ ಟೈಮ್ ಕೊಡ್ತಾರೆ ಬಿಡಿ. ಇಲ್ದಿರ ಅವ್ರ ಸಮಾಚಾರ ಕಟ್ಕೊಂಡು ನನ್ಗೇನು? ಅದ್ಯಾಕೆ ಅದೇನೋ ಅಂತಾರಲ್ಲ, ಆಡ್ದವ್ರ ಪಾಪ ಯಾಕೆ ಬೇರೆಯವ್ರ ಸಮಾಚಾರ? ಹೋದ್ರೆ ಹೋಗ್ಲಿ ಬಿಡಿ. ಅಲ್ಲ ಕಣ್ರಿ, ಬನ್ರಿ ಇಲ್ಲಿ. ನೋಡಿ, ಅದ್ಯಾಕ್ರಿ ಅವ್ಳು ಹಾಗಾಡ್ತಾಳೆ? ಊರ್ನವ್ರ ಸಮಾಚಾರ ಎಲ್ಲ ಮಾತಾಡ್ತಾಳೆ. ನಿಮ್ ಫ್ರೆಂಡ್ ಅಲ್ವಾ, ನಿಮ್ ಕ್ಲೋಸ್ ಫ್ರೆಂಡ್ ಅಲ್ವಾ? ನೀವಾದ್ರೂ ಒಂಚೂರು ಹೇಳ್ಬಾರ್ದ ಅವಳಿಗೆ ಅವ್ರಿಗೆ ಸಮಾಚಾರ ಎಲ್ಲ ಮಾತಾಡ್ಬೇಡ ಅಂತ? ಅಯ್ಯೋ, ನಾನು ಅವಳಿಗೆ ಬೇಕಾದ ಸತಿ ಹೇಳಿದ್ದೀನಿ. ನೀನ್ ಯಾಕಮ್ಮ ಬೇರೆ ಸಮಾಚಾರ ಎಲ್ಲ ಮಾತಾಡ್ತೀಯ? ಊರು ಸಾಬ್ರಿ ನಿನ್ಗೆ ಯಾಕೆ ಅಷ್ಟೇ? ನಾನೀನ್ ಮಾತಾಡ್ಬೇಕು ಅಂದ್ರೆ ನನ್ ಜೊತೆ ಬಂದ್ ಮಾತಾಡು, ಇಲ್ಲ ಸುಧಾ ಹತ್ರ ಬಂದ್ ಮಾತಾಡು ಅಂತ ಹೇಳಿದೀನಿ. ಏನಾದ್ರೂ ಕೇಳಲ್ಲ ರೀ. ಹೋಗಿ ಬಿಡಿ, ಈ ಸತಿ ಅಷ್ಟ ತುಂಬಕ್ಕೆ ಅಂತ ಬರ್ತಾಳಲ್ಲ, ಅವಾಗ ಬೈ ಬುದ್ಧಿ ಹೇಳ್ತೀನಿ ನೋಡು. ಹೇಳಿ, ಊರವರೆಲ್ಲ ನಿನ್ ಬಗ್ಗೆ ಮಾತಾಡ್ಕೋತಾರೆ. ಬೇರೆಯವ್ರ ಮನೆ ವಿಷಯ ಆಡ್ಕೋಬೇಡ ಅಂತ. ಇಲ್ದಿದ್ರೆ ನಮ್ಗೆ ಯಾಕ್ರಿ ಬೇರೆಯವ್ರ ಮನೆ ವಿಷಯ? ಸರಿ, ನನ್ಗೆ ನಮ್ಮನೇಲೆ ಹಾಕೊಂಡು ಹೊದ್ಕೊಂಡು ಬಿದ್ದು ಅಡಿಗೆ ಮನೆಗೆ ಹೋದೇನಿ ಹಾಗೆ ಸೀದಾ ಎದ್ದು ಬರ್ತಾರ. ಒಬ್ಬೊಬ್ಬರಿಗೆ ಕಾಫಿ ಸಮಾರಾಧನೆ ಆಗ್ಬೇಕು, ನಮ್ಗೂ ಬೇಕಾದಷ್ಟು ಕೆಲಸ ಇದೆ. ಅಲ್ಲ ಕಣ್ರಿ ಕಮ್ಮಮ್ಮರೇ, ನಿಮಿಷ. ಅಲ್ಲ ಕಣ್ರಿ, ಇದ್ರೆ ಸೀತಮ್ಮ ಇದ್ದಾಳಲ್ಲ, ನೋಡಿದ್ರ ನೀವು ಹುಡುಗಿ ಯಾಕ್ರಿ ಹಾಗೆಂದು ಒಂಚೂರು ಡ್ರೆಸ್ ಸೆನ್ಸ್ ಇಲ್ಲ ರೀ. ನೀವಾದ್ರೂ ಹೇಳ್ಬಾರ್ದ ಒಂಚೂರು? ಅಯ್ಯೋ ನೋಡ್ರಿ, ಇದು ಅವಳ ಡ್ರೆಸ್ಸಿನ ಸಮಾಚಾರ ಅಲ್ಲ ರೀ, ಇಡೀ ನಮ್ ಕಾಲನಿ ಸಮಾಚಾರ. ಅವಳೊಬ್ಳು ಆ ತರ ಡ್ರೆಸ್ ಮಾಡ್ಕೊಳ್ಳೋದ್ರಿಂದ ಇಡೀ ಕಾಲನಿಗೂ
ತಲೆ ತಗ್ಸೋಂಗಾಗಿದೆ. ನಾನು ಬೇಕಾದ ಸತಿ ಅವ್ಳು ಹೇಳಿದ್ದೀನಿ, ಬಿಡಿ ಅವಳು ಡ್ರೆಸ್ ಮಾಡ್ಕೊಳ್ಳೋದು ಕಟ್ಕೊಂಡು ನಮ್ಗೇನು. ಆದ್ರೂ ಈ ಸತಿ ನಮ್ ಸಂಘದ ಮೀಟಿಂಗ್ ಕರೆದಾಗ ಅವಳಿಗೆ ಬುದ್ಧಿ ಹೇಳ್ತೀನಿ. ಇಲ್ಲ ನೀನ್ ತಿದ್ಕೋದ್ಯೋ ಇಲ್ಲ ನಾವು ನಿಮ್ ಬುದ್ಧಿ ಹೇಳ್ಬೇಕಾ ಅಂತ ಹೇಳ್ತೀನಿ. ಬಿಡಿ ಅವಳು ಡ್ರೆಸ್ ಮಾಡ್ಕೊಂಡ್ರೆ ನಮ್ಗೇನು, ಅವಳ ಸಮಾಚಾರ ಕಟ್ಕೊಂಡು ನಮ್ಗೆ. ನೀವು ಚೆನ್ನಾಗಿ ಹೇಳ್ರಿ, ನಮ್ಗೆ ಬೇರೆಯವ್ರ ಸಮಾಚಾರ. ಸರಿ, ನನ್ಗಂತೂ ನೀವೇನಾರು ನೀ ಕಣ್ಣಮ್ಮ ಬೇರೆ ವಿಚಾರ ಮಾತಾಡ್ಬೇಕು ಅಂದ್ರೆ ಒಂಚೂರು ಇಷ್ಟ ಆಗಲ್ಲಪ್ಪ. ನಾನಂತೂ ಇವತ್ತು ಡಿಸೈಡ್ ಮಾಡ್ಬಿಟ್ಟಿದ್ದೀನಿ, ಇನ್ಮೇಲೆ ಬೇರೆಯವ್ರ ಸಮಾಚಾರ ಮಾತಾಡ್ಬಾರ್ದು ಅಂತ. ನೀವೇನಂತೀರಾ? ಇದ್ಯಾಕೆ ಸುಧಾಮ ಹೆಂಗಂತೀರಾ? ನಾವೇನ್ ಬೇರೆಯವ್ರ ಮನೆ ವಿಚಾರ ನಾವೇನ್ ಮಾತಾಡ್ತಾ ಇದೀವಿ? ಏನೋ ಅಕ್ಕಪಕ್ಕದವರು ಒಂದೆರಡು ವಿಷಯ ಗೊತ್ತಿದೆ ಅಂತ ಮಾತಾಡ್ತಾ ಇದೀವಿ. ನೀವ್ ಯಾಕೆ ಹಿಂಗಂತೀರಾ? ಹೋಗ್ಲಿ ಬಿಡಿ, ನೀವೀಗ ಅಂದಿದ್ದೀರಾ ಅಂತ ಅನ್ಬಿಟ್ಟಾದ್ರೂ ನಾನು ಸ್ವಲ್ಪ ಇದ್ ಮಾಡ್ತೀನಿ. ಇನ್ಮೇಲೆ ಮಾತಾಡೋದು ಬೇಡ ಬಿಡಿ. ಒಂಚೂರು ರಂಗೋಲಿ ಕೊಡಿ. ಸರಿ ಸರಿ, ಊರೆಲ್ಲ ಮಾತಾಡ್ತಾಳೆ, ಒಂಚೂರು ರಂಗೋಲಿ ಇಟ್ಕೊಳಕ್ಕಾಗಲ್ಲ. ಅಲ್ಲ ಕಣ್ರಿ ಕಮಲಮ್ಮನವ್ರೆ, ಒಂದ್ ನಿಮಿಷ ಬನ್ನಿ ಇಲ್ಲಿ. ಹೇಳಿ. ಅಲ್ಲ ಕಣ್ರಿ, ಶಾಂತಮ್ಮ ಮಗನ ಮದ್ವೆ ಮಾಡುತ್ತಂತೆ, ಒಂದು ಇನ್ವಿಟೇಷನ್ ಇಲ್ಲ, ಒಬ್ಬರಿಗಾರು ಹೇಳಿಲ್ಲ. ಅದೇನು ಕೈಯಾಡಿರಿ ಬೀರನ್ನ ನಾವು ಮುಟ್ಟು ಬಿಡ್ತಾಳೆ. ನೀವಾದ್ರೂ ಒಂಚೂರು ಹೇಳಿ. ನೀವು ನಾಳೆ ಸಿಗ್ತೀರಲ್ಲ, ನಾಳೆ ನಂಗೆಲ್ಲ ಸಮಾಚಾರ ಹೇಳಿ. ನಾನು ಈ ವಿಷಯ ನಿಮ್ಮ ಹತ್ರ ಹೇಳೋದಕ್ಕಿಂತ ಪಂಕಜಮ್ಮ ಇದ್ದಾಳಲ್ಲ, ಅವಳ ಕಿವಿಗೆ ಒಂದ್ ಮಾತು ಹೇಳ್ಬಿಡ್ತೀನಿ. ಅವಳ ಇನ್ವಿಟೇಷನ್ ಇರ್ಲಿ ಬಿಡ್ಲಿ, ಮದ್ವೆ ಮುಂಜಿ ಎಲ್ಲದಕ್ಕೂ ಅಟೆಂಡ್ ಮಾಡ್ತಾಳೆ. ಅವಳ ಕಿವಿಗೆ ಒಂದ್ ಮಾತು ಹೇಳ್ಬಿಟ್ರೆ ಸಾಕು, ಅವಳು ಎಲ್ಲದೂ ಬಂದ್ ಹೇಳ್ತಾಳೆ. ನಾನು ನಾಳೆ ನೀವು ಬರ್ತೀರಲ್ಲ, ನೀವು ಕೂಗಿಲಕ್ಕೆ ಅವೆಲ್ಲ ಗಸಾಗುಸಕ್ ಬರ್ತೀನಿ, ಅವಾಗ ಬರ್ತೀನಿ. ದಯವಿಟ್ಟು ಕಮಲಮ್ಮ ಕರಿಬೇಡಿ. ಒಲೆ ಮೇಲೆ ದೋಸೆ ಉಯ್ಯಕ್ಕೆ ಹೆಂಚಿಟ್ಟಿದ್ದೀನಿ, ಕಾಫಿ ಬೆಚ್ಚಕ್ಕೆ ಹಾಲಿಟ್ಟಿದ್ದೀನಿ. ಕಮಲಮ್ಮ ಇನ್ ಕೂಗ್ಬೇಡ್ರಿ, ನಾಳೆ ಸಿಗೋಣ. ಗೊತ್ತಾಯ್ತು ನನ್ಗೆ. ಆಯ್ತು ರೀ, ಹಾಗೆ ಮಾಡಿ. ನಾಳೆ ಸಿಗ್ತಿರಲ್ಲ, ಸಿಗೋಣ, ಎಲ್ಲ ವಿಚಾರ ಮಾತಾಡೋಣ. ಬಿಡಿ ಬೇರೆ ಸಮಾಚಾರ ನಮ್ಗೆ ಯಾಕೆ, ನಮ್ ವಿಷಯ ನಾವ್ ಮಾತಾಡೋಣ. ಸರಿ, ನೀವ್ ಹೇಳಿದ್ದು ಸರಿನೇ, ನಮ್ಗೆ ಯಾಕೆ ಬೇರೆ ಸಮಾಚಾರ? ಅದು ನಿಜ. ನಮ್ಗೆ ಬರ್ತೀನಿ ಕೂಗ್ಬೇಡಿ ಕಮಲಮ್ಮ.